ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಸದ್ಯ ದೇಶದಲ್ಲಿ ಒಂದು ಹೆಸರು ವಿಪರೀತ ಅಂದ್ರೆ ವಿಪರೀತ ಸದ್ದು ಮಾಡ್ತಾ ಇದೆ. ಆ ಹೆಸರು ಕೇಳ್ತಾ ಇದ್ದ ಹಾಗೆ ಜನ ಚೀ ತೂ ಅಂತ ಉಗಿಯೋದಿಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಆ ಹೆಸರು ಯಾವುದು ಅಂದ್ರೆ ಅಶೋಕ್ ಕಾರತ್ ಅಂತ ಹೇಳಿ. ಆತ ಯಾರು ಅಂದ್ರೆ, ಆತ ಓರ್ವ ಜ್ಯೋತಿಷಿ, ಆತ ಓರ್ವ ಸಂಖ್ಯಾಶಾಸ್ತ್ರಜ್ಞ. ಆತ ತನ್ನನ್ನ ತಾನು ದೇವಮಾನವ ಅಂತ ಹೇಳಿಕೊಂಡಂತವನು. ನಾನು ಮಹಾದೇವನ ದೈವಿಕ ಅವತಾರ ಅಂತೇಳಿ ಜನರನ್ನ ನಂಬಿಸಿದಂಥವನು. ಆತನ ವಿರುದ್ಧ ಕೇಳಿ ಬಂದಿರುವಂತ ಆರೋಪ ಏನಪ್ಪಾ ಅಂದ್ರೆ, ಈ ಜ್ಯೋತಿಷ್ಯವನ್ನ ಕೇಳೋದಿಕ್ಕೆ ಅಂತ ಮಹಿಳೆಯರು ಬರ್ತಾ ಇದ್ರಲ್ಲ, ಆ ಮಹಿಳೆಯರನ್ನ ತನಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಂಡಿದ್ದಾನೆ ಎನ್ನುವಂತ ಆರೋಪ. ಸದ್ಯ ಅದಕ್ಕೆ ಸಂಬಂಧಪಟ್ಟಂತ ಒಂದು CCTV ದೃಶ್ಯ ಕೂಡ ವೈರಲ್ ಆಗ್ತಾ ಇದೆ. ನಾನು ನಿಮಗೆ ಅದನ್ನು ತೋರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ನೀವು ಅದನ್ನು ನೋಡ್ಲೇಬೇಕು ಅಂತಿದ್ರೆ ಯೂಟ್ಯೂಬ್ ನಲ್ಲಿ ಆ ವಿಡಿಯೋ ಕೂಡ ನಿಮಗೆ ಸಿಗುತ್ತೆ. ಅಶೋಕ್ ಕಾರತ್ CCTV ವಿಡಿಯೋ ಅಂತ ಹೇಳಿ ನೀವೇನಾದ್ರೂ ಸರ್ಚ್ ಮಾಡಿದ್ರೆ, ಅಂದ್ರೆ ಈ ರೀತಿಯಾಗಿ ಮಹಿಳೆಯರನ್ನ ಬಳಸ್ಕೊಳ್ತಿದ್ದ ಎನ್ನುವಂತ ಆರೋಪ ಕೇಳಿ ಬಂದಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚು ಕಡಿಮೆ ಪೆನ್ ಡ್ರೈವ್ ನಲ್ಲಿ 58 ವಿಡಿಯೋಗಳನ್ನ ಪೊಲೀಸರು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಅಂದ್ರೆ ಮುಂದಿನ ಕಾನೂನು ಪ್ರಕ್ರಿಯೆಗೆ ಒಳಪಡಿಸ್ತಾ ಇದ್ದಾರೆ. ಹಾಗೆಯೇ ಹೆಚ್ಚು ಕಡಿಮೆ ಒಂದು 200 ಮಹಿಳೆಯರನ್ನ ಆತ ಬಳಸಿಕೊಂಡಿರಬಹುದು ಎನ್ನುವಂತ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ. ಒಟ್ಟಾರೆಯಾಗಿ ಈತ ಈ ಸಂಖ್ಯಾಶಾಸ್ತ್ರ ಅಥವಾ ಜ್ಯೋತಿಷ್ಯ ಇದರಲ್ಲಿ ಸಂಪಾದನೆ ಮಾಡಿರುವಂತ ಆಸ್ತಿ ಎಷ್ಟು ಅಂದ್ರೆ 15 ವರ್ಷದಲ್ಲಿ ಬರೋಬ್ಬರಿ 200 ಕೋಟಿ. ದೊಡ್ಡ ದೊಡ್ಡ ರಾಜಕಾರಣಿಗಳ ಸಂಪರ್ಕ ಇತ್ತು. ಮಹಿಳಾ ಆಯೋಗದ ಅಧ್ಯಕ್ಷೆಯೇ ಈ ಜ್ಯೋತಿಷಿಯನ್ನ ಅಥವಾ ಈ ನಕಲಿಯ ಪಾದ ಪೂಜೆಯನ್ನ ಮಾಡ್ತಿರುವಂತಹ ವಿಡಿಯೋ ಕೂಡ ಸದ್ಯ ವೈರಲ್ ಆಗ್ತಿದೆ. ಇದೇ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅವರು ಇದೀಗ ರಾಜೀನಾಮೆಯನ್ನ ಕೂಡ ಕೊಟ್ಟಿದ್ದಾರೆ. ನಮ್ಮ ದೇಶದ ದುರಂತ ಏನ್ ಗೊತ್ತಾ, ಇಲ್ಲಿ ವಿಜ್ಞಾನಿಗಳಿಗೆ ಬೆಲೆ ಸಿಗೋದಿಲ್ಲ, ಇಲ್ಲಿ ಸಾಧಕರಿಗೆ ಬೆಲೆ ಸಿಗೋದಿಲ್ಲ, ಅಥವಾ ಅವರನ್ನ ಯಾರು ಕೂಡ ಈ ರೀತಿಯಾಗಿ ಹೊತ್ತು ಮೆರೆಸೋದಿಲ್ಲ, ಗೌರವ ಕೊಡೋದಿಲ್ಲ, ಅಥವಾ ಪೂಜೆ ಮಾಡೋದಿಲ್ಲ. ಆದ್ರೆ ಇಂತಹ ನಕಲಿಗಳನ್ನ, ಸ್ವಯಂ ಘೋಷಿತ ದೇವಮಾನವರನ್ನ ನಮ್ಮ ಜನ ಪೂಜಿಸ್ತಾರೆ, ಗೌರವಿಸ್ತಾರೆ, ಭಕ್ತಿಯನ್ನ ತೋರ್ತಾರೆ, ಅವರಿಗೆ ಹಣವನ್ನೂ ಕೂಡ ಕೊಟ್ಟು ಬಂದು ಬಿಡ್ತಾರೆ. ನಮ್ಮ ರಾಜಕಾರಣಿಗಳು, ಇಡೀ ವ್ಯವಸ್ಥೆ ಅವರ ಬುಡದಲ್ಲಿ ಇರೋದಿಕ್ಕೆ ಪ್ರಯತ್ನವನ್ನ ಪಡುತ್ತೆ. ಇದು ನಮ್ಮ ದೇಶದ ದುರಂತ. ಈತನ ವಿಚಾರದಲ್ಲೂ ಕೂಡ ಅಷ್ಟೇ. ಈತನನ್ನ ಬಂಧಿಸೋಕೆ ಪೊಲೀಸರು ಎಷ್ಟು ಹರಸಾಸವನ್ನ ಪಟ್ಟರು ಅಥವಾ ಎಂತ ಪರಿಸ್ಥಿತಿಯನ್ನ ಎದುರಿಸಿದ್ರು ಅಂತಂದ್ರೆ, ರಾಜಕಾರಣಿಗಳಿಗೆ ಈತನಿಗಿದ್ದಂತ ಸಂಪರ್ಕದಿಂದಾಗಿ ಪೊಲೀಸರು ಒದ್ದಾಡಬೇಕಾಯ್ತು. ಸ್ವಲ್ಪ ಮಿಸ್ ಆಗಿದ್ರು ಕೂಡ ಈತ ವಿದೇಶಕ್ಕೆ ಓಡ ಹೋಗೋದಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಂತೆ. ಒಟ್ಟಾರೆಯಾಗಿ ಏನಿದು ಪ್ರಕರಣ ಎನ್ನುವಂತ ವಿವರವನ್ನ ಗಮನಿಸ್ತಾ ಹೋಗೋಣ. ಯಾಕಂದ್ರೆ ಇಂತಹ ವಿವರವನ್ನ ನಾವು ಗಮನಿಸಲೇಬೇಕು. ಇಂಥ ವಿಡಿಯೋಗಳನ್ನ ಯಾಕೆ ನಿಮ್ಮ ಮುಂದೆ ಇಡ್ತೀನಿ ಅಂದ್ರೆ, ಬಂಧುಗಳೇ, ನಾನು ಜ್ಯೋತಿಷ್ಯ ಶಾಸ್ತ್ರವನ್ನೋ ಸಂಖ್ಯಾಶಾಸ್ತ್ರವನ್ನೋ ವಿರೋಧಿಸ್ತಾ ಇಲ್ಲ, ಅಥವಾ ನಮ್ಮ ದೇಶದ ಮೂಲ ಆಗಿರುವಂತಹ ಆಧ್ಯಾತ್ಮ ಇದೆಯಲ್ಲ ಅದನ್ನು ಕೂಡ ನಾನು ಪ್ರಶ್ನಿಸುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಅದು ಅವರವರಿಗೆ ಬಿಟ್ಟಂತ ನಂಬಿಕೆ, ಅದು ಅವರವರ ವಿಚಾರ. ನಾವು ಇನ್ನೊಬ್ಬರ ನಂಬಿಕೆಯನ್ನ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಅದರ ಹೆಸರನ್ನ ಹೇಳಿಕೊಂಡು ಈ ರೀತಿಯಾಗಿ ಜನರನ್ನ ಯಾಮರಿಸ್ತಾರಲ್ಲ, ಅಥವಾ ಜನರನ್ನ ಮೂರ್ಖರನ್ನಾಗಿ ಮಾಡ್ತಾರಲ್ಲ, ಅಂಥವರ ಬಗ್ಗೆ ನಾವು ತಿಳಿದುಕೊಳ್ಳಲೇಬೇಕಾಗತ್ತೆ. ಇನ್ನಾದ್ರೂ ಈ ರೀತಿಯಾಗಿ ಮೂರ್ಖರಾಗುವುದನ್ನ ನಾವು ಅವಾಯ್ಡ್ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಓಕೆ, ಈ ಕೇಸ್ ಏನು ಅಂತ ಬರೋಣ. ಒಂದು ವೇಳೆ ಈತನ ಹೆಸರು ನಾನು ಆಗ್ಲೇ ಹೇಳಿದ ಹಾಗೆ ಅಶೋಕ್ ಕಾರತ್ ಅಂತ ಹೇಳಿ ಈತನ ಹೆಸರು. ಈಗ ವಯಸ್ಸು ಈಗಾಗಲೇ 60ರ ಮೇಲೆ ಆಗಿದೆ. ಈತ ಮೊದಲೇ ಏನು ಮಾಡ್ತಾ ಇದ್ದ ಅಂದ್ರೆ, ಮರ್ಚೆಂಟ್ ನೇವಿಯಲ್ಲಿ ಈತ ಅಧಿಕಾರಿಯಾಗಿದ್ದ. ಅಂದ್ರೆ ಈ ವಾಣಿಜ್ಯ ಹಡಗು ಇರುತ್ತಲ್ಲ, ಅದರಲ್ಲಿ ಆತ ಅಧಿಕಾರಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಂಥವನು. ಹೆಚ್ಚು ಕಡಿಮೆ ಒಂದು 20 ವರ್ಷಗಳ ಕಾಲ ಆತ ಅಲ್ಲಿ ಕೆಲಸವನ್ನ ಮಾಡಿದ್ದ. ಅದಾದ ನಂತರ ಆತ ಕೆಲಸವನ್ನ ಬಿಟ್ಬಿಡ್ತಾನೆ. ಮಹಾರಾಷ್ಟ್ರದ ನಾಸಿಕ್ನ ತನ್ನ ಊರಿಗೆ ಬರ್ತಾನೆ. ಊರಿಗೆ ಬರ್ತಾ ಇದ್ದ ಹಾಗೆ ಆತ ಸಂಖ್ಯಾಶಾಸ್ತ್ರವನ್ನ ಕಲ್ತ್ಕೊಂಡು ಬಂದಿದ್ನೋ, ಜ್ಯೋತಿಷ್ಯ ಶಾಸ್ತ್ರವನ್ನ ಕಲ್ತ್ಕೊಂಡು ಬಂದಿದ್ದೋ ಏನೋ ಗೊತ್ತಿಲ್ಲ. ಅಲ್ಲಿಗೆ ಬರ್ತಾ ಇದ್ದ ಹಾಗೆ ಆತ ಹೇಳ್ತಾನೆ, ನನಗೆ ಸಂಖ್ಯಾಶಾಸ್ತ್ರಜ್ಞ ಗೊತ್ತಿದೆ, ನನಗೆ ಜ್ಯೋತಿಷ್ಯ ಗೊತ್ತಿದೆ, ನಾನು ಕ್ಯಾಪ್ಟನ್ ಅಶೋಕ್ ಕಾರತ್ ಅಂತ ಹೇಳಿ ಅಲ್ಲಿ ಹೇಳ್ಕೊಂಡು ಓಡಾಡೋದಕ್ಕೆ ಶುರು ಮಾಡ್ಕೊಳ್ತಾನೆ. ಹಾಗೆ ಆತ ಬೇರೆ ಬೇರೆ ಕಡೆಗಳಲ್ಲಿ ಓಡಾಡ್ತಿದ್ದ ಕಾರಣಕ್ಕಾಗಿ ಹೆಚ್ಚು ಕಡಿಮೆ 15 ಭಾಷೆಗಳನ್ನ ಆತ ನಿರರ್ಗಳವಾಗಿ ಮಾತನಾಡ್ತಾ ಇದ್ದ. ನಮ್ಮ ಭಾರತದ ಭಾಷೆಗಳು ಸೇರಿದಂತೆ ಹೊರದೇಶದ ಒಂದಷ್ಟು ಭಾಷೆಗಳನ್ನು ಕೂಡ ಆತ ಮಾತಾಡ್ತಾ ಇದ್ದ. ಹೀಗಾಗಿ ಆತನಿಗೆ ಕ್ಯಾಪ್ಟನ್ ಅಂತ ಹೆಸರಿದ್ದ ಕಾರಣಕ್ಕಾಗಿ ಆತ ಅದರ ಜೊತೆಗೆ ನಾನು ಸಂಖ್ಯಾಶಾಸ್ತ್ರವನ್ನ ಹೇಳ್ತೀನಿ ಅಂತ ಹೇಳ್ತಿದ್ದ ಕಾರಣಕ್ಕಾಗಿ, ಎಲ್ಲಾ ಭಾಷೆಯನ್ನು ಕೂಡ ಚೆನ್ನಾಗಿ ಮಾತನಾಡ್ತಿದ್ದ ಕಾರಣಕ್ಕಾಗಿ, ಮಾತಿನ ಕಲೆ ಬಹಳ ಚೆನ್ನಾಗಿ ಆತನಿಗೆ ಒಲಿದ ಕಾರಣಕ್ಕಾಗಿ ನಮ್ಮ ಜನ ಆರಾಮಾಗಿ ಆತನಿಗೆ ಮರಳಾಗೋದಿಕ್ಕೆ ಶುರು ಮಾಡ್ಕೊಳ್ತಾರೆ. ಆರಂಭಿಕ ಹಂತದಲ್ಲಿ ಈತನೇ ಒಂದಷ್ಟು ಮನೆಗೆ ಹೋಗಿ ಅಪ್ರೋಚ್ ಮಾಡ್ತಾ ಇದ್ದಂತೆ ಸಂಖ್ಯಾಶಾಸ್ತ್ರವನ್ನ ಹೇಳ್ತೀನಿ ಅಂತ. ನೋಡ್ತಾ ಇದ್ದ ಹಾಗೆ ಈತನ ಬಳಿ ಬರುವಂತ ಜನರ ಸಂಖ್ಯೆ ಜಾಸ್ತಿ ಆಗುತ್ತೆ. ಆರಂಭದಲ್ಲಿ ಸಾಮಾನ್ಯ ಜನ ಬರ್ತಾ ಇದ್ರು. ಅದಾದ ನಂತರ ಸೆಲೆಬ್ರಿಟೀಸ್ಗಳು, ರಾಜಕಾರಣಿಗಳು, ದೊಡ್ಡವರು, ಶ್ರೀಮಂತರು ಎಲ್ಲರೂ ಕೂಡ ಈತನ ಬಳಿ ಬರೋದಕ್ಕೆ ಶುರು ಮಾಡ್ಕೊಳ್ತಾರೆ. ಕೊನೆಗೆ ಈತ ಯಾವ ಹಂತಕ್ಕೆ ಬಂದಿದ್ದ ಅಂದ್ರೆ, ಯಾರಾದ್ರೂ ದೊಡ್ಡವರ ಮನೆಗೆ ಈತ ಹೋಗಬೇಕು, ಅವರ ಕಚೇರಿಗೆ ವಿಸಿಟ್ ಮಾಡಬೇಕು ಅಂದ್ರೆ ಒಂದು ವಿಸಿಟ್ಗೆ 50 ಲಕ್ಷ ರೂಪಾಯಿ ಹಣವನ್ನ ತೆಗೆದುಕೊಳ್ತಾ ಇದ್ದಂತೆ. ಯಾರಿಗ್ರಿ ಎಷ್ಟು ಹಣವನ್ನ ದುಡಿಯೋದಿಕ್ಕೆ ಸಾಧ್ಯ ಆಗುತ್ತೆ? ಆ ಹಂತಕ್ಕೆ ಬಂದು ನಿಂತ್ಕೊಂಡಿದ್ದ. ಅಷ್ಟರ ಮಟ್ಟಿಗೆ ಜನರನ್ನ ಆತ ಮರಳು ಮಾಡ್ತಾ ಇದ್ದಂತೆ. ಅಷ್ಟರ ಮಟ್ಟಿಗೆ ಜನರನ್ನ ಕಂಪ್ಲೀಟ್ ಆಗಿ, ಅಂದ್ರೆ ಜನರ ಬಳಿ ಇದ್ದಂತ ಭಯವನ್ನೇ ಈತ ಅಸ್ತ್ರವಾಗಿ ಬಳಸಿಕೊಳ್ತಾ ಇದ್ದ. ಈ ಹಂತಕ್ಕೆ ಬಂದಿದ್ದ. ಎಲ್ಲರ ಹತ್ರ ನಾನೊಬ್ಬ ದೇವರ ಅವತಾರ,
ಅಥವಾ ದೇವರ ರೂಪವೇ ನಾನು ಅಂತೇಳಿ ಹೇಳ್ಕೊಂಡು ಓಡಾಡ್ತಾ ಇದ್ದಂತೆ. ಜನರು ಕೂಡ ಅದನ್ನು ನಂಬಿಟ್ಟಿದ್ರು. ಅದರಲ್ಲೂ ಕೂಡ ಈಗ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ, ಹಿಂದೆ ಮುಖ್ಯಮಂತ್ರಿಗಳಾಗಿದ್ದಂತೆ ಏಕನಾಥ್ ಶಿಂದೆ ಅವರು ಕೂಡ ಈತನ ಬಳಿ ಬಂದಿದ್ರು. ಹೀಗೆ ಸಾಕಷ್ಟು ರಾಜಕಾರಣಿಗಳು ಕೂಡ ಈತನ ಬಳಿ ಬಂದಿದ್ರು. ಇಂಥದ್ದೆಲ್ಲವೂ ಕೂಡ ಆಗ್ತಾ ಇತ್ತಾ. ಇದು ಒಂದು ಹಂತಕ್ಕೆ. ಈತನ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪದ ವಿಚಾರಕ್ಕೆ ಬರೋಣ. ಏನು ಆರೋಪ, ಯಾವ ರೀತಿಯಾಗಿ ಈತ ಯಾಮರಿಸ್ತಾ ಇದ್ದ ಅಂತ ಹೇಳಿ. ಈ ಮಹಿಳೆಯರು ಈತನ ಬಳಿ ಬರ್ತಾ ಇದ್ದ ಹಾಗೆ ಅವರ ಕಷ್ಟ ಅದೆಲ್ಲವನ್ನು ಕೂಡ ಈತ ಕೇಳ್ಕೊಳ್ತಾ ಇದ್ದಂತೆ. ಅವರ ವೀಕ್ನೆಸ್ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಇದ್ದ. ಅಂದ್ರೆ ಅವರು ತನ್ನ ಕಷ್ಟವನ್ನ ಹೇಳ್ಕೊಳ್ತಾ ಇದ್ರಲ್ಲ, ಅದನ್ನೇ ಈತ ಬಂಡವಾಳವಾಗಿ ಬಳಸಿಕೊಳ್ಳೋದಿಕ್ಕೆ ಶುರು ಮಾಡ್ಕೊಳ್ತಾ ಇದ್ದ. ಮೊದಲಿಗೆ ಏನ್ ಮಾಡ್ತಾ ಇದ್ದ ಅಂದ್ರೆ, ನಿಮಗೆ ಇಂತಿಂತ ಕಷ್ಟ ಇದೆ, ಇಂತಹ ಪೂಜೆಯನ್ನ ಮಾಡಿಸಿದ್ರೆ ನಿಮಗೆ ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೇಳಿ ಆತ ಏನ್ ಮಾಡ್ತಿದ್ದ ಅಂದ್ರೆ, ತನ್ನ ರಹಸ್ಯ ಕೋಣೆಯ ಒಳಗಡೆ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಂತೆ. ಅಲ್ಲಿ ಯಾವುದೋ ಈ ಜಲ್ ಅಂತ ಹೇಳಿ ಏನೋ ಒಂದು ಹೆಸರು ಬರುತ್ತೆ, ನೀರು, ಅದನ್ನ ಏನೋ ತೀರ್ಥ ಎನ್ನುವ ರೀತಿಯಲ್ಲಿ ಅದನ್ನ ಆ ಮಹಿಳೆಯರಿಗೆ ಕೊಡ್ತಾ ಇದ್ರಂತೆ. ಕೊಡ್ತಾ ಇದ್ದಂತೆ ಆ ಮಹಿಳೆಯರು ಇದ್ದಕ್ಕಿದ್ದ ಹಾಗೆ ನಶೆ ಏರಿದ ರೀತಿಯಲ್ಲಿ ಆಡೋದಿಕ್ಕೆ ಶುರು ಮಾಡ್ಕೊಳ್ತಾ ಇದ್ರಂತೆ. ಎಷ್ಟೋ ಮಂದಿಗೆ ಆ ಕ್ಷಣಕ್ಕೆ ನಾವು ಏನ್ ಮಾಡ್ತಾ ಇದ್ದೀವಿ ಅಂತೂ ಕೂಡ ಗೊತ್ತಾಗ್ತಾ ಇರ್ಲಿಲ್ವಂತೆ. ಆಗ ಆ ಮಹಿಳೆಯರನ್ನ ಈತ ತನಗೆ ಬೇಕಾದ ರೀತಿಯಲ್ಲಿ ಬಳಸಿಕೊಳ್ತಾ ಇದ್ದ. ಆತನ ರಹಸ್ಯ ಕೋಣೆಯಲ್ಲಿ ಸಿಸಿ ಕ್ಯಾಮ್ರಾವನ್ನ ಇಟ್ಕೊಂಡಿರ್ತಾ ಇದ್ದ. ಅದಾದ ನಂತರ ಏನ್ ಮಾಡ್ತಾ ಇದ್ದ ಅಂದ್ರೆ, ಆತ ಅದೇ ವಿಡಿಯೋವನ್ನ ತೋರಿಸಿ ಮಹಿಳೆಯರಿಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಂತೆ ಅಥವಾ ಹೆದರಿಸ್ತಾ ಇದ್ದಂತೆ. ಒಂದು ಹೇಳ್ತಾ ಇದ್ದಿದ್ದು, ಆ ವಿಡಿಯೋವನ್ನ ತೋರಿಸಿ ಅವರಿಗೆ ಹೆದರಿಸ್ತಾ ಇದ್ದಿದ್ದು, ನನಗೆ ಇದೇ ರೀತಿಯಾಗಿ ನೀವು ಸಹಕಾರವನ್ನ ಕೊಡಬೇಕು ಅಂತ ಹೇಳಿ. ಇಲ್ಲ ಅಂತಾದ್ರೆ ನಿನ್ನ ಗಂಡ ಸಾಯ್ತಾರೆ, ನಿನ್ನ ಮನೇಲಿ ಹಾಗಾಗತ್ತೆ ಹೀಗಾಗತ್ತೆ ಅಂತ ಹೇಳಿ ಹೆದರಿಸಿ ಆ ಮಹಿಳೆಯರನ್ನ ಬಳಸ್ಕೊಳ್ಳುವಂತ ಪ್ರಯತ್ನವನ್ನ ಪಡ್ತಾ ಇದ್ದಂತೆ. ಇಲ್ಲ ಅಂದ್ರೆ ಅಷ್ಟೊತ್ತಿಗಾಗ್ಲೇ ಆ ಮಹಿಳೆಯರ ಕಷ್ಟ ಸುಖ, ಅವರ ಜೀವನ ಎಲ್ಲವನ್ನೂ ಕೂಡ ತಿಳ್ಕೊಂಡಿರ್ತಾ ಇದ್ನ. ಅದರಲ್ಲಿ ಯಾವುದೋ ಒಂದು ವಿಚಾರವನ್ನ ಇಟ್ಕೊಂಡು ಅವರನ್ನ ನೀವು ಅವ್ರ ಹತ್ರ ಹೇಳ್ತೀನಿ ಇವ್ರ ಹತ್ರ ಹೇಳ್ತೀನಿ ಅಂತ ಹೇಳಿ ಆತ ಬ್ಲಾಕ್ ಮೇಲ್ ಮಾಡಿ ಆ ಮಹಿಳೆಯರನ್ನ ಬಳಸ್ಕೊಳ್ತಾ ಇದ್ದಂತೆ. ಈ ರೀತಿಯಾಗಿ ಸಾಕಷ್ಟು ವಿಡಿಯೋಗಳನ್ನ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದ. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಸಾಕಷ್ಟು ರಾಜಕಾರಣಿಗಳ ಪತ್ನಿಯರು, ಶ್ರೀಮಂತರ ಪತ್ನಿಯರು ಕೂಡ ಈತನ ಆ ಜಾಲದ ಒಳಗಡೆ ಸಿಲುಕಿ ವಿಲವಿಲನೆ ಒದ್ದಾಡ್ತಾ ಇದ್ರು. ಅದರಲ್ಲೂ ಕೂಡ ರಾಜಕಾರಣಿಗಳ ಪತ್ನಿಯರು ಯಾರ್ಯಾರಿದ್ರು ಅವರಿಗೆ ಹೊರಗಡೆ ಹೇಳೋದಿಕ್ ಸಾಧ್ಯ ಆಗ್ತಾ ಇರಲಿಲ್ಲ. ಇದನ್ನ ಎಲ್ಲೂ ಕೂಡ ಹೇಳೋದಿಕ್ಕಾಗದೆ, ದೂರನ್ನು ಕೂಡ ಕೊಡೋದಿಕ್ಕಾಗದೆ ಈತನ ಕಪಿವಷ್ಟಿ ಒಳಗಡೆ ಸಿಕ್ಕಾಕೊಂಡು ಅವರೆಲ್ಲರೂ ಕೂಡ ಒದ್ದಾಡೋದಿಕ್ಕೆ ಶುರು ಮಾಡಿಕೊಂಡು ಬಿಟ್ಟಿದ್ರು. ಇದು ಆದಂತ ವಿಚಾರ. ಇದಾದ್ರೆ ಒಂದು. ಈಗ ಮತ್ತೊಂದು ಹೊಸ ವಿಚಾರ ರಿವೀಲ್ ಆಗಿದೆ. ಒಂದಷ್ಟು ಮಹಿಳೆಯರಿಗೆ ಯಾವುದು ಯೋನಿ ಪೂಜೆ ಅಂತ ಈತ ಹೇಳ್ತಾ ಇದ್ದಂತೆ. ಅದನ್ನು ಬಿಡಿಸಿ ಹೇಳೋದಕ್ಕೆ ಬಹಳ ಕಷ್ಟ, ನೀವು ಅರ್ಥ ಮಾಡ್ಕೊಳ್ಳಿ ಏನು ಅಂತ ಹೇಳಿ. ಆ ರೀತಿಯಾಗಿ ಹೇಳಿ ಮಹಿಳೆಯರನ್ನ ವಿವಸ್ತ್ರಗೊಳಿಸಿ ಅಲ್ಲೂ ಕೂಡ ತನಗೆ ಬೇಕಾದ ರೀತಿಯಲ್ಲಿ ಆತ ಬಳಸಿಕೊಳ್ತಿದ್ದ ಎನ್ನುವಂತ ಸಂಗತಿಯು ಕೂಡ ಇದೀಗ ಹೊರಗಡೆ ಬರ್ತಾ ಇದೆ. ಓಕೆ, ಇಷ್ಟೆಲ್ಲ ಆಗಿತ್ತಾ. ಈತನ ಇದು ಈ ರೀತಿಯಾಗಿ ಮಾಡ್ತಾ ಇದ್ದ, ರಾಜಕಾರಣಿಗಳ ಸಂಪರ್ಕವನ್ನ ಸಾಧಿಸಿದ್ದ, ದೊಡ್ಡದಾಗಿರುವಂತ ಒಂದು ಸಾಮ್ರಾಜ್ಯವನ್ನ ಕಟ್ಟಿದ್ದ, ಒಂದು ಈಶ್ವರನ ದೇವಸ್ಥಾನವನ್ನು ಕೂಡ ಕಟ್ಟಿದ್ದ, ಒಂದು ಟ್ರಸ್ಟ್ ಅನ್ನ ಕೂಡ ಮಾಡಿಕೊಂಡಿದ್ದ. ಆ ಟ್ರಸ್ಟ್ ಮೂಲಕವೂ ಕೂಡ ಹಣವನ್ನ ಸಂಗ್ರಹಿಸುವಂತ ಕೆಲಸವನ್ನ ಮಾಡ್ತಾ ಇದ್ದ. ದೇವಸ್ಥಾನದ ಮೂಲಕವೂ ಕೂಡ ಆ ದೇವಸ್ಥಾನವನ್ನ ತನ್ನ ವ್ಯಾಪಾರಕ್ಕೆ ಆತ ಬಳಸ್ಕೊಂಡು ಬಿಟ್ಟಿದ್ದ. ಇಂಥದ್ದೆಲ್ಲವೂ ಕೂಡ ಆಗ್ತಾ ಇತ್ತ. ಸಿಕ್ಕಿ ಬಿದ್ದಿದ್ದು ಹೇಗೆ ಅನ್ನೋದನ್ನ ಗಮನಿಸೋಣ. ಮೊದಲಿಗೆ ಏನಾಗುತ್ತೆ ಅಂದ್ರೆ, ಈತನ ಕಚೇರಿಯಲ್ಲಿ ಒಬ್ಬ ಕೆಲಸವನ್ನ ಮಾಡ್ತಿರ್ತಾರೆ. ಆತ ಏನ್ ಮಾಡ್ತಾ ಇದ್ದ ಅಂದ್ರೆ, ಈ ಗುರುಜಿ ಅಥವಾ ಜ್ಯೋತಿಷಿ ಅಂತ ಇದ್ನಲ್ಲ, ಈತನೇ ಖತರ್ನಾಕ್ ಅಂದ್ರೆ ಆತ ಇನ್ನೂ ಖತರ್ನಾಕ್. ಈ ಜ್ಯೋತಿಷಿ ಈ ಮಹಿಳೆಯರ ಜೊತೆಗೆ ಕ್ಲೋಸ್ ಆಗಿರುವಂತ ವಿಡಿಯೋಗಳನ್ನ ಆತನು ಕೂಡ ಎಲ್ಲಿಂದನೋ ಗೊತ್ತಿಲ್ಲದ ಹಾಗೆ ಕದ್ದು ರೆಕಾರ್ಡ್ ಮಾಡ್ಕೊಳ್ತಾ ಇದ್ದ. ಅದರಲ್ಲಿ ಓರ್ವ ಉದ್ಯಮಿಯ ಪತ್ನಿಗೆ ಆ ವಿಡಿಯೋವನ್ನ ತೋರಿಸಿ ಆತ ಹೆದರಿಸಿದ್ದಂತೆ, ನನಗೆ ಈ ರೀತಿಯಾಗಿ ದುಡ್ಡು ಕೊಡಬೇಕು, ಇಲ್ಲ ಅಂದ್ರೆ ಸೋಷಿಯಲ್ ಮೀಡಿಯಾಗೆ ಹಾಕ್ತೀನಿ ಅಂತ ಹೇಳಿ. ಆ ಉದ್ಯಮಿಯ ಪತ್ನಿಗೆ ಒಂದು ಧೈರ್ಯ ಏನಪ್ಪಾ ಅಂದ್ರೆ, ಅವ್ರು ಸಹಕಾರವನ್ನ ಕೊಟ್ಟಿರಲಿಲ್ಲ ಆ ಜ್ಯೋತಿಷಿಗೆ. ಆ ಜ್ಯೋತಿಷಿಯೇ ಮೋಸವನ್ನ ಮಾಡಿ ಮಾದಕ ದ್ರವ್ಯನೋ ಏನೋ ಒಂದು ಸೇರಿಸಿ ಮಹಿಳೆಯನ್ನ ಬಳಸ್ಕೊಂಡಿದ್ನಲ್ಲ. ಹೀಗಾಗಿ ಆ ಮಹಿಳೆಗೆ ಅದೊಂದು ಧೈರ್ಯ ಇತ್ತು, ನಾನಾಗ ಸಹಕಾರವನ್ನ ಕೊಟ್ಟಿಲ್ಲ, ಹೀಗಾಗಿ ಮರ್ಯಾದೆ ಹೋಗೋದು ಎಲ್ಲಿಂದ ಅಂತ ಹೇಳಿ ಈತನ ಶಿಷ್ಯನ ವಿರುದ್ಧ ಹೋಗಿ ಪೊಲೀಸ್ ಠಾಣೆಗೆ ದೂರನ್ನ ಕೊಡ್ತಾರೆ. ಪೊಲೀಸರು ತನಿಖೆಯನ್ನು ಆರಂಭಿಸಿದಾಗ ಒಂದಷ್ಟು ಸಂಗತಿಗಳೆಲ್ಲವೂ ಕೂಡ ಹೊರಗಡೆ ಬರೋದಕ್ಕೆ ಶುರುವಾಗುತ್ತೆ. ಅಷ್ಟೊತ್ತಿಗೆ ಮತ್ತೋರ್ವ ಮಹಿಳೆ ಬಂದು ದೂರನ್ನ ಕೊಟ್ಟು ಬಿಡ್ತಾರೆ. ಆ ದೂರು ಪ್ರಕರಣದ ಚಿತ್ರಣವನ್ನ ಸಂಪೂರ್ಣವಾಗಿ ಬದಲಾಯಿಸಿ ಬಿಡುತ್ತೆ. ಆ ಮಹಿಳೆಯ ದೂರಿನ ಸಾರಾಂಶ ಏನಪ್ಪಾ ಅಂದ್ರೆ, 2019ರಲ್ಲಿ ಜ್ಯೋತಿಷಿಯ ಪರಿಚಯ ಆಗತ್ತಂತೆ. ಆಗ ಈ ಜ್ಯೋತಿಷಿ ಬಳಿ ಯಾಕೆ ಬಂದಿದ್ರು ಅಂದ್ರೆ, ನಾನು ಮದುವೆ ಆಗಿಲ್ಲ ಎನ್ನುವ ಕಾರಣಕ್ಕೆ ಬಂದಿದ್ರಂತೆ. ಆಗ ಈ ಜ್ಯೋತಿಷಿ ಹೇಳಿದಂತೆ, ಒಂದು ಪೆಂಡೆಂಟ್ ಅನ್ನ ಇಟ್ಕೊಂಡಿರು, ಇದು ಇಟ್ಕೊಂಡ್ರೆ ನಿಂಗೆ ಮದುವೆ ಆಗುತ್ತೆ ಅಂತ ಹೇಳಿ. ಆ ಪೆಂಡೆಂಟ್ ಅನ್ನ ಕುತ್ತಿಗೆಗೆ ಧರಿಸಿದ ಬಳಿಕ ಯಾವುದೋ ಒಂದು ಹುಡುಗನು ಕೂಡ ಫಿಕ್ಸ್ ಆಗ್ಬಿಡ್ತಾರಂತೆ. ಆಗ ಆ ಮಹಿಳೆಗೆ ಅನ್ಸೋಕ್ ಶುರುವಾಗತ್ತಂತೆ, ಓ ಜ್ಯೋತಿಷಿ ಮಾತು ಸತ್ಯ ಆಯ್ತು ಅಂತ ಹೇಳಿ ಜ್ಯೋತಿಷಿಯನ್ನ ಇನ್ನಷ್ಟು ನಂಬೋದಿಕ್ಕೆ ಶುರು ಮಾಡ್ಕೊಳ್ತಾರೆ. ಅದಾದ ಬಳಿಕ ಆಕಸ್ಮಿಕವಾಗಿ ಆ ಪೆಂಡೆಂಟ್ ಅನ್ನ ಮುರಿದು ಹೋಯ್ತು ಅಥವಾ ಕಳೆದಾಕೊಂಡು ಬಿಡ್ತಾರಂತೆ. ಆ ಮದುವೆನೂ ಕೂಡ ಮುರಿದು ಹೋಗ್ಬಿಡುತ್ತಂತೆ. ಅಂದ್ರೆ ಕಾಗೆ ಕೂರಕ್ಕೂ ಕೊಂಬೆ ಬೀಳಕ್ಕೂ ಒಂದೇ ಸಮಯ ಆಯ್ತು ಅಂತಲ್ಲ, ಆ ರೀತಿಯಾಗಿ ಆಗ ಮದುವೆನೂ ಮುರಿದು ಹೋಯ್ತು. ಅಂದ್ರೆ ಪೆಂಡೆಂಟ್ ಮುರಿದು ಹೋಗ್ತಾ ಇದ್ದಂಗೆ ಮದುವೆನೂ ಕೂಡ ಮುರಿದು ಹೋಗ್ಬಿಡುತ್ತಂತೆ. ಆಗ ಮಹಿಳೆಗೆ ಅನ್ಸೋಕ್ ಶುರುವಾಯ್ತು, ಆ ಪೆಂಡೆಂಟ್ ಕಾರಣಕ್ಕಾಗಿ ಮದುವೆ ಮುರಿದು ಹೋಯ್ತು ಅಂತ ಹೇಳಿ. ಹೀಗಾಗಿ ಆ ಜ್ಯೋತಿಷಿಯ ಪರಮ ಭಕ್ತಿ ಆಗಿಬಿಡ್ತಾರ ಅವ್ರು. ಅದಾದ ನಂತರ ಮತ್ತೆ ಒಂದಷ್ಟು ಸಂದರ್ಭ ಆದ ನಂತರ ಆ ಮಹಿಳೆಗೆ ಮದುವೆ ಫಿಕ್ಸ್ ಆಗತ್ತೆ, ಮದುವೆ ಕೂಡ ಆಗತ್ತೆ. ಆಗಾಗ ಈತನ ಬಳಿ ಅವರು ಬರ್ತಾ ಇರ್ತಾರೆ. ಮದುವೆ ಆದ ನಂತರ ಆತ ಏನ್ ಮಾಡ್ತಾನೆ, ಆ ಮಹಿಳೆಯನ್ನ ತನಗೆ ಬೇಕಾದ ರೀತಿಯಲ್ಲಿ ಬಳಸಿಕೊಳ್ತಾನೆ.
ಅದಾದ ನಂತರ ಮಹಿಳೆಗೆ ಅದೇ ಪ್ಯಾಟರ್ನ್ ಅಲ್ಲಿ ಹೆದರ್ಸೋಕೆ ಶುರು ಮಾಡ್ಕೊಳ್ತಾನೆ. ನಿನ್ನ ಗಂಡ ಸಾಯ್ತಾನೆ, ನಿನ್ ಗೊತ್ತಲ್ಲ ನನ್ನ ಜ್ಯೋತಿಷ್ಯ ಎಷ್ಟು ಸತ್ಯ ಆಗುತ್ತೆ ಅನ್ನುವ ರೀತಿಯಲ್ಲಿ, ನಾನು ನಿಂಗೆ ಶಾಪ ಕೊಟ್ಬಿಟ್ರೆ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ, ನನಗೆ ಸಹಕಾರ ಕೊಡಲೇಬೇಕು, ನಿನ್ನ ವಿಡಿಯೋ ಇದೆ ಹಾಗೆ ಹೀಗೆ ಅಂತ ಹೇಳಿ ಹೆದರ್ಸೋಕೆ ಶುರು ಮಾಡ್ಕೊಂಡಿರ್ತಾನೆ. ಅದಾದ ನಂತರ ಹೀಗೆ 2025ರವರೆಗೂ ಕೂಡ ಆ ಮಹಿಳೆಯನ್ನ ಆಗಾಗ ಬಳಸಿಕೊಂಡಿದ್ದಾನೆ. ಆ ಮಹಿಳೆಗೆ ಎಲ್ಲೂ ಕೂಡ ಹೇಳೋದಕ್ಕೆ ಧೈರ್ಯ ಇರಲಿಲ್ಲ, ಆದ್ರೆ ಆತನಿಂದ ಅವರು ಒಂದು ರೀತಿಯಲ್ಲಿ ಪರಿತಪಿಸ್ತಾ ಇದ್ರು. ಕೊನೆಯದಾಗಿ ಯಾವಾಗ ಓರ್ವ ಮಹಿಳೆ ಆತನ ಶಿಷ್ಯನ ವಿರುದ್ಧ ದೂರು ಕೊಟ್ಟರೋ, ಪ್ರಕರಣ ಚರ್ಚೆಗೆ ಬಂತು. ಆಗ ಈ ಮಹಿಳೆ ಹೋಗಿ ಧೈರ್ಯವಾಗಿ ದೂರನ್ನ ಕೊಡ್ತಾರೆ. ಆಗ ಪೊಲೀಸರು ತನಿಖೆಯನ್ನ ಆರಂಭ ಮಾಡ್ತಾರೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟ ಹಾಗೆ SIT ಕೂಡ ರಚನೆ ಆಗಿದೆ. ಆಗ ಒಂದೊಂದೇ ಸಂಗತಿಗಳು ಹೊರಗಡೆ ಬರೋದಿಕ್ಕೆ ಶುರುವಾಗ್ಬಿಡುತ್ತೆ. ಹೆಚ್ಚು ಕಡಿಮೆ 58 ವಿಡಿಯೋಗಳಿದೆ ಎನ್ನುವಂತ ಸಂಗತಿಯು ಕೂಡ ಗೊತ್ತಾಗುತ್ತೆ. ಈತನನ್ನ ಬಂಧಿಸಿದ್ದು ಇನ್ನೂ ರೋಚಕ, ಒಂದು ರೀತಿಯಲ್ಲಿ ಸಿನಿಮಾ ಶೈಲಿಯಲ್ಲಿ. ಈತನನ್ನ ಹಗಲಿನ ಸಂದರ್ಭ ಬಂಧಿಸೋಕೆ ಹೋದ್ರೆ ಈತ ಯಾರು ರಾಜಕಾರಣಿಗಳಿಗೆ ಫೋನ್ ಮಾಡಿ ಒತ್ತಡ ಹೇರುವಂತ ಸಾಧ್ಯತೆ ಇತ್ತು. ಜೊತೆಗೆ ವಿದೇಶಕ್ಕೆ ಹಾರಬೇಕು ಅಂತ ಪ್ಲಾನ್ ಅನ್ನ ಮಾಡ್ತಾ ಇದ್ದಂತೆ ಈ ನಿತ್ಯಾನಂದ ಸ್ವಾಮೀಜಿಯ ರೀತಿಯಲ್ಲಿ. ಈತನು ಕೂಡ ಏನೋ ಪ್ಲಾನ್ ಅನ್ನ ಮಾಡ್ತಾ ಇದ್ದಂತೆ. ಹೀಗಾಗಿ ಪೊಲೀಸರು ಏನ್ ಮಾಡ್ತಾರೆ ಅಂದ್ರೆ ಮಧ್ಯರಾತ್ರಿ ಆತನ ಆಶ್ರಮಕ್ಕೆ ಹೋಗ್ತಾರೆ ಅಥವಾ ಆತನ ಫಾರ್ಮ್ ಹೌಸ್ಗೆ ಹೋಗ್ತಾರೆ. ಫಾರ್ಮ್ ಹೌಸ್ ನಲ್ಲಿ ಆ ಕೃತ್ಯವನ್ನು ಎಸಗ್ತಾ ಇದ್ದ ಆತ. ಅದಕ್ಕೆ ಫಾರ್ಮ್ ಹೌಸ್ ಆಶ್ರಮ ಎಲ್ಲ ರೀತಿಯಲ್ಲೂ ಕೂಡ ಹೇಳ್ತಾ ಇದ್ದ. ಅಲ್ಲಿ ಮಧ್ಯರಾತ್ರಿ ಹೋಗಿ ಪೊಲೀಸರು ಏನ್ ಮಾಡ್ತಾರೆ ಅಂದ್ರೆ ಜೋರಾಗಿ ಕಳ್ಳ 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 ಅಂತ ಕಿರಿಚ್ತಾರಂತ, ಒಂದು ಸೀನ್ ಕ್ರಿಯೇಟ್ ಮಾಡ್ತಾರೆ. ಹಾಗ ಈತ ಹೊರಗಡೆ ಬರ್ತಾನೆ. ಹೊರಗಡೆ ಬರ್ತಾ ಇದ್ದ ಹಾಗೆ ಈತನ ಬೆಡ್ರೂಮ್ಗೆ ನುಗ್ಗಿ ಆತನನ್ನ ಎಳ್ಕೊಂಡು ಬಂದು ಈಗ ತನಿಖೆ ಅಂತದೆಲ್ಲವನ್ನು ಕೂಡ ಮುಂದುವರಿಸಿಕೊಂಡು ಹೋಗಿದ್ದಾರೆ. ಇದರ ನಡುವೆ ನಾಚಿಕೆಗೇಡಿನ ಸಂಗತಿ ಅಂದ್ರೆ ಮಹಿಳಾ ಆಯೋಗದ ಅಧ್ಯಕ್ಷೆ ಈತನ ಜೊತೆಗೆ ಇರುವಂತ ಸಾಕಷ್ಟು ಫೋಟೋ ವಿಡಿಯೋಗಳೆಲ್ಲವೂ ಕೂಡ ವೈರಲ್ ಆಗ್ತಾ ಇದೆ. ಈತನಿಗೆ ಛತ್ರಿ ಹಿಡಿತಿರುವಂತಹ ಫೋಟೋ, ಈತನ ಪಾದ ಪೂಜೆ ಮಾಡ್ತಿರುವಂತಹ ವಿಡಿಯೋ, ಅದು ಕೂಡ ಮಹಿಳಾ ಆಯೋಗದ ಅಧ್ಯಕ್ಷೆ. ಯಾವಾಗ ಫೋಟೋ ವಿಡಿಯೋಗಳೆಲ್ಲವೂ ಕೂಡ ವೈರಲ್ ಆಯ್ತು, ಮಹಿಳಾ ಆಯೋಗದ ಅಧ್ಯಕ್ಷೆ ಇದೀಗ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಈ ಪ್ರಕರಣ ಇದೀಗ ರಾಜಕೀಯ ರೂಪವನ್ನು ಕೂಡ ಪಡೆದುಕೊಂಡಿದೆ. ಕಾರಣ ಏಕನಾಥ್ ಶಿಂದೆ ಬಣದ ಸಾಕಷ್ಟು ರಾಜಕಾರಣಿಗಳು, ಹಾಗೆ NCPಯ ಒಂದಷ್ಟು ಲೀಡರ್ಗಳು, ಹಾಗೆ ಬಿಜೆಪಿಯ ಸಾಕಷ್ಟು ನಾಯಕರು ಈತನ ಜೊತೆಗೆ ಸಂಪರ್ಕದಲ್ಲಿದ್ರು. ಈತನ ಜೊತೆಗೆ ಒಂದಷ್ಟು ವ್ಯವಹಾರವನ್ನು ಕೂಡ ಇಟ್ಕೊಂಡಿದ್ರು. ಈತನನ್ನ ಆಗಾಗ ಭೇಟಿ ಕೂಡ ಆಗ್ತಾ ಇದ್ರು. ಹೀಗಾಗಿ ಅಲ್ಲಿರುವಂತಹ ಉದ್ಧವ್ ಠಾಕ್ರೆ ಬಣದವರು ಹಾಗೆ ಕಾಂಗ್ರೆಸ್ಗೆ ಇದೊಂದು ರೀತಿಯಲ್ಲಿ ಅಸ್ತ್ರವಾಗಿ ಸಿಕ್ಕಿದೆ. ಅದನ್ನ ದೊಡ್ಡ ಮಟ್ಟಿಗೆ ಅವರು ರಾಜಕೀಯ ರೂಪವನ್ನು ಕೂಡ ಕೊಡುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಈತ ರಿಯಲ್ ಎಸ್ಟೇಟ್ ವ್ಯವಹಾರವನ್ನು ಕೂಡ ನಡೆಸ್ತಿದ್ದ ಎನ್ನುವಂತ ಸಂಗತಿಯು ಕೂಡ ಹೊರಗಡೆ ಬಿದ್ದಿದೆ. ನೋಡಿ ಎಂತೆಂಥ ಡೋಂಗಿಗಳು ಇರ್ತಾರೆ ಅಂತ. ನಾನು ಆಗ್ಲಿಂದ ಹೇಳ್ತಿದ್ದಾಗೆ ನಮ್ಮ ದೇಶದ ದುರಂತ ಅಂದ್ರೆ ಇಂಥವರಿಗೆ ವಿಶೇಷವಾದಂಥ ರಾಜಮರ್ಯಾದೆ. ಇಂಥವ್ರು ಏನೇ ಮಾಡಿದ್ರು ಕೂಡ ನಮ್ಮ ಸಮಾಜದಲ್ಲಿ ಶಿಕ್ಷೆ ಕೊಡಿಸೋದಿಕ್ಕಾಗ್ಲಿ, ಕಾನೂನು ಪ್ರಕ್ರಿಯೆ ಒಳಗಡೆ ಅವ್ರನ್ನ ತರೋದಿಕ್ಕಾಗ್ಲಿ ಸಾಧ್ಯವೇ ಆಗೋದಿಲ್ಲ. ಕೆಲವೊಬ್ರು ಮಾತ್ರ ಇಂಥವ್ರು ಸಿಕ್ಕಾಕೊಂಡು ಬೀಳ್ತಾರೆ. ಒಂದು ವೇಳೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.